ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ನಾವು ಈ ವಾರದ ಕವಡೆಶಾಸ್ತ್ರದ ಪ್ರಕಾರ ರಾಶಿ ಭವಿಷ್ಯವನ್ನು ನೋಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡಿ. ಅದರ ಜೊತೆಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಮಾತಾಡ್ತಾ ಇರುವಂಥದ್ದು ಮೊದಲನೇದಾಗಿ ಪಂಚಾಂಗದ ಬಗ್ಗೆ ನೋಡೋಣ. ಈ ವಾರದ ಹೈಲೈಟ್ಸ್ಗಳನ್ನು ನೋಡೋಣ. ಕ್ರೋಧಿನಾಮ ಸಂವತ್ಸರ ಶೀರ್ಷಕ್ಕೆ 1946ನೇ ದಕ್ಷಿಣಾಯನ ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷ ಮತ್ತು ಈ ವಾರದಲ್ಲಿ ವಿಶೇಷವಾಗಿ 17ನೇ ತಾರೀಕು ಪ್ರಥಮ ಏಕಾದಶಿ ಮೊಹರಂ ಕಡೆ ದಿನ ಇರುವಂಥದ್ದು. ಅದರ ಜೊತೆಗೆ 19ನೇ ತಾರೀಕು ಪ್ರದೋಷ ಇರುವಂಥದ್ದು. ಆಬ್ವಿಯಸ್ಲಿ ಎಲ್ಲ ಶುಕ್ರವಾರಗಳು ಅಂದರೆ ಆಷಾಢ ಮಾಸದ ಎಲ್ಲ ಶುಕ್ರವಾರಗಳು ಕೂಡ ವಿಶೇಷವಾಗಿ ಇರುವಂಥದ್ದು. ಇದು ಈ ವಾರದ ಜನರಲ್ ವಿಷಯಗಳು. ಮತ್ತು ಈ ಆಷಾಢ ಮಾಸ ಯಾಕೆ ಅತ್ಯಂತ ವಿಶೇಷ, ಹೆಣ್ಣು ದೇವರಿಗೆ ಅತ್ಯಂತ ಇಷ್ಟವಾದದ್ದು ಅಂತಂದರೆ ಚಾಮುಂಡೇಶ್ವರಿ ಮತ್ತು ಚೌಡೇಶ್ವರಿಯ ಅವತಾರವಾದಂತಹ ಮಾಸ ಈ ಆಷಾಢ ಮಾಸ. ಅದಕ್ಕಾಗಿ ಆಷಾಢದಲ್ಲಿ ಅಮ್ಮನವರ ಪೂಜೆಯನ್ನು ವಿಶೇಷವಾಗಿ ನಾವು ಮಾಡ್ತೇವೆ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಎರಡು, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಹಾನಿ ಮಾನ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಈ ಮೇಷರಾಶಿಯವರು ಇರಬೇಕಾಗತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಸ್ವಲ್ಪ ತೊಗರಿಬೇಳೆಯನ್ನು ದೇವಸ್ಥಾನದಲ್ಲಿ ಕೊಟ್ಟು ಒಂದು ಅರ್ಚನೆಯನ್ನು ಮಾಡಿಸ್ಕೊಳ್ಳಿ, ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 10, 11 ಕವಡೆ ಬಿದ್ದಿರುವಂಥದ್ದು. ನಿಮಗೂ ಅಷ್ಟೇ ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಕೆಲಸವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ಲಕ್ಷ್ಮೀ ದೇವಸ್ಥಾನದಲ್ಲಿ ಜೇನುತುಪ್ಪವನ್ನು ಕೊಟ್ಟು ಒಂದು ಅರ್ಚನೆಯನ್ನು ಮಾಡಿಸಿ, ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 2, 4, 6, 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕಗಳು, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಜಾಗ್ರತೆಯಿಂದ ಕಾರ್ಯವನ್ನು ಮಾಡಬೇಕು, ಇಲ್ಲಾಂದ್ರೆ ಅನೇಕ ಥರದ ಸಮಸ್ಯೆಗಳನ್ನು ಮಿಥುನ ರಾಶಿಯವರು ಅನುಭವಿಸಬೇಕಾಗ್ತದೆ. ನೀವು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ, ವಿಶೇಷವಾಗಿ ಪದ್ಮಾವತಿ ಮತ್ತು ವೆಂಕಟೇಶ್ವರರ ದರ್ಶನ ಮಾಡೋದ್ರಿಂದ ಈ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯವೂ ಚೆನ್ನಾಗಿದೆ, ಮಿತ್ರರ ಸೌಖ್ಯವೂ ಕೂಡ ಚೆನ್ನಾಗಿದೆ, ಕೀರ್ತಿ ಬೆಳೆಯುವಂತಹ ಯೋಗ ಇದೆ. ಕರ್ಕಾಟಕ ರಾಶಿಯವ್ರಿಗೆ ಈ ವಾರ ಬಹಳ ಚೆನ್ನಾಗಿರುವಂಥದ್ದು. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ. ಕೆಲಸವನ್ನು ಜಾಗ್ರತೆಯಿಂದ ಮಾಡಬೇಕು, ಇಲ್ಲ ಅನೇಕ ಥರದ ಸಮಸ್ಯೆಗಳನ್ನು ಸಿಂಹರಾಶಿಯವರು ಅನುಭವಿಸಬೇಕಾಗ್ತದೆ. ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ಪತ್ರೆ ಮತ್ತು ಬಾದಾಮಿಯನ್ನು ಅರ್ಪಣೆ ಮಾಡಿ, ಸ್ವಲ್ಪ ಮಟ್ಟಿಗೆ ವಾರ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನಮಾನ ಲಾಭ,
ಮನಸ್ಸಿನಂತೆ ಕಾರ್ಯಗಳು ನೆರವೇರುತ್ತದೆ, ಸುಖವಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಬಹಳ ವಿಶೇಷವಾಗಿ ಅನುಕೂಲವೇ ಆಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 10, 12, 14, 5, 9, 10, 11, 12, 13, 14, 15, 16, 17, 18 ಕವಡೆ ಅಂಗಾತ ಬಿದ್ದಿರುವಂಥದ್ದು ತುಲಾ ರಾಶಿಯವರಿಗೆ. ಅಪವಾದ ಭಯ, ಶತ್ರುಗಳು ಮಿತ್ರರಾಗುತ್ತಾರೆ, ಕೈಗೊಳ್ಳುವ ಕಾರ್ಯದಲ್ಲಿ ಜಯ, ಧನಲಾಭ ಉಂಟು, ಪ್ರಕೃತಿ ಸುಖ, ಪ್ರಾಪಂಚಿಕ ಸುಖವು ತುಲಾ ರಾಶಿಯವರಿಗೆ ದೊರೆಯುತ್ತದೆ. ಒಂಚೂರು ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಚೆನ್ನಾಗೇ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಧನಲಾಭ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭವು ನಿಮಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಧನುರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಧನುರಾಶಿಯವರಿಗೆ 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸ್ತ್ರೀ ಸೌಖ್ಯವೂ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲವು, ಕೀರ್ತಿ ಬೆಳೆಯುವಂತಹ ಯೋಗ ಪ್ರಾಪ್ತಿಯಾಗುತ್ತೆ ಧನುಸ್ ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರಿಗೆ 3, 6, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವುದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯವು ಲಭಿಸುತ್ತದೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಕೂಡ ಈ ವಾರ ಚೆನ್ನಾಗಿದೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 2, 4, 6, 8, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯವು ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲವು, ಕೀರ್ತಿ ಬೆಳೆಯುವಂತಹ ಯೋಗ ಕುಂಭರಾಶಿಯವ್ರಿಗಿದೆ. ಸ್ವಲ್ಪ ಸಾಡೆ ಸಾತಿ ಮಕರ ಕುಂಭರಾಶಿಯವ್ರಿಗೆ ಸ್ವಲ್ಪ ಆಂಜನೇಯ ಸ್ವಾಮಿ ದರ್ಶನ, ಶಿವನ ದರ್ಶನ ಮತ್ತು ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದನ್ನು ಮಾಡ್ತಾ ಇರಿ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ? ಸಾಡೆ ಸಾತಿವರೆಗೂ ಕೂಡ ಪ್ರಾರಂಭ ಆಗಿದೆ. ಮೀನರಾಶಿಯವ್ರಿಗೆ ಹೇಗಿದೆ? ಮೀನರಾಶಿಯವರಿಗೆ 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ ಉಂಟು, ಸ್ತ್ರೀ ಸೌಖ್ಯವೂ ಚೆನ್ನಾಗಿದೆ, ಮಿತ್ರರಿಂದ ಸೌಖ್ಯ ಚೆನ್ನಾಗಿದೆ, ಕೀರ್ತಿ ಬೆಳೆಯುವಂತಹ ಯೋಗ ಖಂಡಿತವಾಗಿಯೂ ಇದೆ. ಇದು ಮೀನರಾಶಿಯವರ ಈ ವಾರದ ಫಲಾಫಲಗಳು. ಜಾತಕವನ್ನ ತೋರಿಸುವಂಥದ್ದು, ದಶಾಭುಕ್ತಿಯನ್ನು ನೋಡುವಂಥದ್ದು, ಜೊತೆಗೆ ಗೋಚಾರದ ಆಗುಹೋಗುಗಳನ್ನು ತಿಳ್ಕೊಂಡು ತದನಂತರ ಇದನ್ನು ಕೂಡ ನೀವು ಫಾಲೋ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಜಾತಕದಲ್ಲಿ ತುಂಬಾ ಬಲಿಷ್ಠ ಯೋಗದ ದಶಾಭುಕ್ತಿ ಇದ್ದಾಗ ಇಲ್ಲಿ ಕೆಟ್ಟ ಫಲಗಳು ಕೂಡ ಅಷ್ಟೊಂದು ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಇದನ್ನು ಕೂಡ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.